ಇದು ಗೋಬರ್ ಗ್ಯಾಸ್ ವ್ಯವಸ್ಥೆ. ಹೌದು. ಇಲ್ಲಿ ಸಗಣಿನ ಕಲ್ಸಂತ ಜಾಗ ಇದು, ಇನ್ಪುಟ್ ಸೆಕ್ಷನ್ ಇದು. ಓಕೆ. ಇಲ್ಲಿ ನಮ್ಮಲ್ಲಿ ಏನು ಗಂಜಲ ಹಾಕ್ತವೆ, ಆ ಗಂಜಲ ಬೈ ನೇಚರ್ ಈ ಓಟದಲ್ಲೇ ಇಲ್ಲೇ ಬಂದು ಇಲ್ಲಿ ಬೀಳುತ್ತೆ. ಮತ್ತೆ ಸಗಣಿ ಮ್ಯಾನ್ಯುಯಲ್ ತಗೊಂಡ್ ಹಾಕ್ತಿವಿ. ಸೊ ಇದೆರಡನ್ನ ಸ್ವಲ್ಪ ನೀರ್ ಹಾಕಿ ಕಲ್ಸ್ತೀವಿ. ಕಲ್ಸಿದ್ದನ್ನ ಇಲ್ಲಿ ಒಂದು ವಾಲ್ ಇಟ್ಕೊಂಡಿದ್ವಿ. ಇದ್ಬಿಟ್ರೆ ಡೈಜೆಸ್ಟರ್ ಹೋಗುತ್ತೆ. ಈ ಡೈಜೆಸ್ಟರ್ ಅಲ್ಲಿ ಏನಾಗುತ್ತೆ, ಸಗಣಿಲಿ ಇರ್ತಕ್ಕಂಥ ಮೀಥೋಜೆನಿಕ್ ಮೈಕ್ರೋ ಆರ್ಗಾನಿಸಮ್ ಮೀಥೇನ್ ಗ್ಯಾಸ್ ಅನ್ನ ಜನರೇಟ್ ಮಾಡ್ತವೆ. ಮೀಥೇನ್ ಗ್ಯಾಸ್ ನಮಗೆ ಅಡಿಗೆಗೆ ಆಯ್ತು. ಮತ್ತೆ ಮೀಥೇನ್ ಹೋಗಿರ್ತಕ್ಕಂಥ ಸಗಣಿ, ಆ ಸ್ಲರಿ ಇದೆಯಲ್ಲ, ಆ ಸ್ಲರಿ ನಮ್ಮ ಭೂಮಿಗೆ, ಸಾವಯವ ಕೃಷಿಗೆ, ನೈಸರ್ಗಿಕ ಕೃಷಿಗೆ ತುಂಬಾ ಒಳ್ಳೇದು. ಗ್ಲೋಬಲ್ ವಾರ್ಮಿಂಗ್ ಅಲ್ಲಿ ಒನ್ ಆಫ್ ದ ಮೇಜರ್ ಇದು ಪ್ರಾಬ್ಲಮ್ ಇರೋದು ಈ ಹಸುಗಳು ಸಗಣಿಯಿಂದ ಅಂತ ಹೇಳ್ತಾರೆ. ಇಲ್ಲಿ ನಾವು ಮೀಥೇನ್ ಗ್ಯಾಸ್ ನೇ ಜನರೇಟ್ ಮಾಡ್ಕೊಳ್ಳೋದ್ರಿಂದ ಅದು ಕೂಡ ಇನ್ನು ಮಿಕ್ಕಿದ್ದು ಏನ್ ಹೋಗುತ್ತೆ ಬಳಕೆ ಆಗುತ್ತೆ, ಅದು ಒಳ್ಳೇದು ಭೂಮಿಗೆ. ಮತ್ತೆ ಮೀಥೇನ್ ಗ್ಯಾಸ್ ಲಿಬರೇಷನ್ ಹೋಯ್ತಲ್ಲ. ಸೊ ನೋಡಿ, ಈಗ ಜಸ್ಟ್ ಇನ್ನೊಂದು 20 ವರ್ಷ ಹಿಂದಕ್ಕೆ ಹೋದ್ರೆ ಎಲ್ಲಾರ ಮನೆಗಳಲ್ಲೂ ಬಯೋಗ್ಯಾಸ್ ಇತ್ತು. ಇವಾಗ LPG ಬಂದಲೇ ರಿಮೋಟ್. ಎಷ್ಟು ಉಪಯೋಗ ಆಗುತ್ತಲ್ವಾ ಇದು? ಮೀಥೇನ್ ಹೋಗಿರ್ತಕ್ಕಂತ ಸ್ಲರಿ ಭೂಮಿಗೆ, ಮೀಥೇನ್ ಗ್ಯಾಸ್ ನಮ್ಗೆ.